ಕ್ಲಾರಿಟಿ ಇರುತ್ತೆ. ಚೇರ್ ಬಗ್ಗೆ ನೋಡು ಮಗ ಬಾಸು.
ಒಂದು ಸಂದರ್ಭ ಈ ಒಂದು ಗ್ರಾಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ನೆರವೇರಿಸಿಕೊಡ್ತಾರೆ ನಮ್ಮ ಶಾಸಕರು. ಅದೇ ರೀತಿ ಈ ವರ್ಷನೂ ಕೂಡ ಒಂದು 25 ವರ್ಷಕ್ಕೆ ಬಂದು ಈ ಗ್ರಾಮದಲ್ಲಿ ಆಸೀನರಾಗಿದ್ದಾರೆ. ಆದ್ರಿಂದ ಎಲ್ಲ ಕುಡುಕುಂದಿ ಗ್ರಾಮದ ಭಕ್ತಾದಿಗಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಶಾಸಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಏನೋ ಒಂದು ದೇವಸ್ಥಾನಕ್ಕೆ ಸೀಟ್ ಇರ್ಬೋದು. ನೋಡಿ, ಈಗ ಹೊಸ ಕಾಂಕ್ರೀಟ್ ಹಾಕಿದ್ದಾರೆ, ಇನ್ನು ಕಾಂಕ್ರೀಟ್ ಇವಾಗ ಹಾಕಿದ್ದಾರೆ. ಅವರೇ MLA ಕೊಡುಗೆ ಇದೆಲ್ಲ. ಇಡೀ ಗ್ರಾಮಕ್ಕೆ ಪ್ರತಿ ಒಂದು ರೋಡ್ ಇರ್ಬೋದು, ಒಂದು ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಕ್ಕೂ ಕೂಡ ಒಂದು ಬಣ್ಣ ಹೊಡೆಯಕ್ಕೆ ಒಂದು ಆದೇಶವನ್ನ ಮಾಡಿದ್ದಾರೆ. ಎಲ್ಲ ದೇವಸ್ಥಾನಕ್ಕೂ ಕೂಡ ಗ್ರಾಮದ ಎಲ್ಲ ದೇವಸ್ಥಾನಕ್ಕೂ ಕೂಡ ಬಣ್ಣವನ್ನು ಹೊಡೆದಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದದಲ್ಲಿ ಒಂದು ಕೆಲಸಗಳೆಲ್ಲ ನಡೀತಿದ್ದಾವೆ. ಅವರಿಗೆ ನಾವು ನೀವೆಲ್ಲ ಸೇರಿ ತುಂಬ ಹೃದಯದ ಸನ್ಮಾನವನ್ನ ನೆರವೇರಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ನಿಂತ್ಕೊಂಡು ಮಾತನ್ನ ಕೇಳಿಸ್ಕೊಂತಾರೆ. ಅವ್ರು ಮಾತಾಡ್ತಕ್ಕಂಥ ಹಳ್ಳಿಯ ಸೊಗಡು, ಗ್ರಾಮೀಣ ಸೊಗಡು ಪ್ರತಿಯೊಬ್ಬರಿಗೂ ಇಂಟ್ರೆಸ್ಟ್ ಆಗುತ್ತೆ. ದಯಮಾಡಿ ಅವರು ಏನು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ, ತುಂಬಾ ಹೃದಯದಿಂದ ಬೀಳ್ಕೊಡ್ಬೇಕು, ತುಂಬಾ ಹೃದಯದಿಂದ ಅವರು ಸ್ವಾಗತ ಮಾಡಿ ಅವ್ರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ. ದಯಮಾಡಿ ಹೆಚ್ಚಿಗೆ ಮಾತಾಡಕ್ ಹೋದ್ರೆ ಈಗಾಗಲೇ ಕಾಲ ವಿಳಂಬವಾಗಿದೆ. ಶಾಸಕರು ಸಹ ಒಂದೆರಡು ಮಾತಾಡಿ ನಮ್ಮನ್ನು ಉದ್ದೇಶಿಸಿ ಮಾತಾಡಿಸ್ತಾರೆ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ದೇವಸ್ಥಾನ ಜೊತೆಗೆ ನೋಡ್ರಿ, ದೇವಸ್ಥಾನಕ್ಕೆ 25 ವರ್ಷ ಬಣ್ಣ ಹೊಡಿಸ್ಬೇಕು ಒಂದು ಆಯ್ತು. ನೋಡ್ರಿ, ಊರಿನ ಏನು ಪ್ರಮುಖ ದೇವಸ್ಥಾನಗಳಿದಾವೆ, ಮಾರಮ್ಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ದಪ್ಪಪ್ಪನ ದೇವಸ್ಥಾನ, ಲಕ್ಕಮ್ಮನ ದೇವಸ್ಥಾನ, ಎಲ್ಲರಿಗೂ ಸಹ ಬಣ್ಣ ಹೊಡೀರಿ ಅಂತ ಅದು ಒಂದು 15 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ ಅದನ್ನು ಸಹ ಕೊಟ್ಟಿದ್ದಾರೆ. ಭಗವಂತ ಇನ್ನೊಂದು ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರು ಆಗ್ತಾರೆ, ಒಂದು 2-3 ತಿಂಗಳಲ್ಲಿ ಸಚಿವರಾಗಿ ನಮ್ಮ ಗ್ರಾಮಕ್ಕೆ ಬರ್ತಾರೆ. ಅವತ್ತು ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಇಟ್ಕೊಳ್ಳೋಣ. ದಯಮಾಡಿ ಅವತ್ತು ಅದ್ಭುತವಾದ ಕಾರ್ಯಕ್ರಮ ಇಟ್ಕೊಳ್ಳೋಣ. ಇವತ್ತು ಶಾಸಕರು ನಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತಾಡುವಂತ ಈ ಸಂದರ್ಭದಲ್ಲಿ ಪಂಚಾಯತಿ ಅಧ್ಯಕ್ಷರಾದಂತ ಅಣ್ಣಪ್ಪನವರೇ, ಅಣ್ಣೇಗೌಡ್ರೆ, ಈಗ ಸೊಸೈಟಿ ಡೈರೆಕ್ಟರ್ ಆದಂತ ನಮ್ಮ ಮುಖಂಡರು ಮುಂಜಾನಹಳ್ಳಿ ಜಟ್ಟಿ ಅವರು, ಮತ್ತೆ ನಮ್ಮ ಈಗಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಅಧ್ಯಕ್ಷರು ಆದಂತ ಪರಮೇಶ್ ಅವರೇ, ನಮ್ಮೂರಿನ ಮುಖಂಡ ನಮ್ಮ ಚೌಚಕೆರೆಯ ಶಂಕರಣ್ಣ, ನನಗೆ ಗೊತ್ತಿಲ್ಲ ಶಂಕರಣ್ಣ, ನಾಗೇಂದ್ರ, ನಮ್ಮೂರಿನ ನಿರ್ದೇಶಕರು ನಾಗೇಂದ್ರ ಅವರೇ, ಪ್ರದೀಪ್ ನಾಗರಹಳ್ಳಿ. ಇದಕ್ಕೆ ಸ್ವಲ್ಪ ಮೆರುಗನ್ನ ಕೊಟ್ರೆ ಕರ್ನಾಟಕ ರಾಜ್ಯವನ್ನೇ ಆಕರ್ಷಣೆ ಮಾಡಬಹುದು. ಆ ರೀತಿ ಶಕ್ತಿ ಆ ಭಗವಂತನಲ್ಲಿದೆ. ನಾವು ಮಾಡ್ತಕ್ಕಂಥದ್ದಲ್ಲ. ಹಿಂದೆ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದನ್ನ ಬಿಟ್ರೆ, ಚಿಕ್ಕರ್ನಾಳಲ್ಲಿ ಬಂದು ಒಂದ್ಸಾರಿ ಪೂಜೆ ಮಾಡಿ ಭಜನೆ ಮಾಡಿ ಹೋಗೋದು, ಅದನ್ನ ಬಿಟ್ರೆ ಇನ್ಯಾರು ನಾವು ಅಲ್ಲಿ ನೋಡ್ತಿರ್ಲೂ ಇಲ್ಲ. ಇವತ್ತು ಕಾಲ ಕಾಲಕ್ಕೆ ಅದು ವಿಜೃಂಭಣೆಯಿಂದ ಇದು ಇವತ್ತು ವೈಕುಂಠದ ರೀತಿನಲ್ಲಿ ಕಾಣುತ್ತೆ. ಅಲ್ಲಿ ಚಟ್ಟಿಕೊಪ್ಪಲಿಂದ ಚೌಡಿಕೊಪ್ಪಲಿಂದ ಮೇಲ್ಗಡೆಯಿಂದ ನೋಡಿದ್ರೆ ಏನೋ ವೈಕುಂಠ ಇವತ್ತಿಲ್ಲಿ ಕುಡ್ಕುಂದಿ ಬೆಟ್ಟದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಬಹಳ ಸಂತೋಷ. ಇದನ್ನ ನಮ್ಮೂರ್ನ ಯುವಕರು ಏನೇ ಭಾವನೆಗಳಿದ್ರೂ ಕೂಡ ಎಲ್ಲವನ್ನ ಮರೆತು ಇದನ್ನ ಬಹಳ ಅದ್ದೂರಿಯಾಗಿ ವರ್ಷಕ್ಕಿಂತ ವರ್ಷ ಹೆಚ್ಚಿನ ಮಟ್ಟದಲ್ಲಿ ಈ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀರಿ. ಇದು ಆ ಭಗವಂತನ ಕೃಪಾ ಕಟಾಕ್ಷ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೋಬೇಕು. ಭಗವಂತನ ಆಶಯ ಇಲ್ದಲನೆ ಯಾರೂ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಭಗವಂತನ ಆಶೀರ್ವಾದದಿಂದಲೇ ಎಲ್ಲ ಆಗ್ಲಿಕ್ಕೆ ಸಾಧ್ಯ. ನಾವು ಏನೇ ಆಗ್ಬೇಕಾದ್ರೂ ಆ ಪರಮಾತ್ಮನ ಆಶೀರ್ವಾದದಿಂದ ಆಗಿದ್ದೀವಿ ಹೊರತು ನಾವು ಮನುಷ್ಯ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಪರಮಾತ್ಮನ ಆಶೀರ್ವಾದ ನಮ್ಮೂರ ಮೇಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿದ್ದು ಕುಡುಕುಂದಿ ಒಂದು ಯಾತ್ರಾ ಸ್ಥಳವಾಗಿ ಪರಿವರ್ತನೆ ಆಗೋ ರೀತಿಯಲ್ಲಿ ಆ ಪರಮಾತ್ಮ ಈ ಒಂದು ಈ ಮಹೋತ್ಸವವನ್ನು ಇನ್ನೂ ವಿಜೃಂಭಣೆಯಿಂದ ನಡೆಸ್ತಕ್ಕಂಥ ಅವಕಾಶವನ್ನ ಪರಮಾತ್ಮ ನನಗೆ ಸಲ್ಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಇವತ್ತು ನಮ್ಮ ಊರಿನ ಯುವಕರು ಬಹಳ ಸಂತೋಷ ಸಡಗರ ಸಂಭ್ರಮದಿಂದ ಈ ಜಯಂತಿಯನ್ನು ಆಚರಣೆ ಮಾಡುವುದರ ಜೊತೆಯಲ್ಲಿ ಇವತ್ತು ನಮಗೆ ಒಂದು ಸನ್ಮಾನ ಸಮಾರಂಭವನ್ನ ಇಟ್ಕೋತೀವಿ ಅಂತೇಳಿ ಬಂದರು. ಈ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಸನ್ಮಾನವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಯಾವುದೋ ಜನ್ಮದ ಪುಣ್ಯದ ಫಲ ಅಂತೇಳಿ ನಾನು ಭಾವಿಸಿದ್ದೇನೆ. ಅದು ನನ್ನ ಇತಿಹಾಸ ಅಂತಕ್ಕಂಥದ್ದಲ್ಲ, ಇದು ಕುಡುಕುಂದಿ ಗ್ರಾಮಸ್ಥರಿಗೆ ಸಲ್ಲಬೇಕಾದಂಥ ಸನ್ಮಾನ. ಕುಡುಕುಂದಿ ಗ್ರಾಮದವರು ಮಾಡಿರ್ತಕ್ಕಂಥ ಅವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಯಾವತ್ತೂ ದೈವ ಭಕ್ತಿಗೆ ಬಹಳ ಹೆಸರು. ದೈವ ಭಕ್ತಿ, ಆ ಗಣಪತಿಯನ್ನ ಪೂಜೋದ್ರಿಂದ ಹಿಡಿದು ಅವತ್ತಿನಿಂದ ನಮ್ಮ ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀವಿ. ಕುಡುಕುಂದಿ ಗ್ರಾಮದಲ್ಲಿ ಇದೆ. ಅದರ ಫಲ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಆ ಪರಮಾತ್ಮನನ್ನ ಇವತ್ತು ಆ ವೇಣುಗೋಪಾಲ ಸ್ವಾಮಿ ಅವರನ್ನ ನಾವು ಬಹಳ ವಿಜೃಂಭಣೆಯಿಂದ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ನೀವೇನು ಸನ್ಮಾನವನ್ನ ಇಟ್ಕೊಂಡಿದ್ದೀರಿ, ಅದು ಈ ಸ್ಥಳದಲ್ಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ನಿಜವಾಗ್ಲೂ ನನಗೆ ಪರಮಾಶ್ಚರ್ಯ ಆಗಿದೆ. ಆ ಪರಮಾತ್ಮನ ಆಶೀರ್ವಾದ ಅಂತೇಳಿ ನಾನು ತಿಳ್ಕೊತೀನಿ. ಆ ರೀತಿ ಮಾಡೋಣ. ಇನ್ನೂ ಕೆಲಸ ಎಷ್ಟು ಬೇಕಾದ್ರೂ ಮಾಡ್ಸೋಣ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಈಗ ಆ ದೇವಸ್ಥಾನದ ಹಿಂಭಾಗದ ರಸ್ತೆ ಮತ್ತೆ ಯಾವುದಿದೆ ಅದನ್ನ ಮತ್ತೆ ಏನು ಸಮುದಾಯ ಭವನ, ನೀವು ಊರಿನಲ್ಲಿ ಹೈಟೆಕ್ ಸಮುದಾಯ ಭವನ 2 ಕೈಗೆ, ಒಂದೇನೋ ಬೇರೆ ಇದಕ್ಕೆ ಆಯ್ತು, ಡೈರಿಗೂ ಆಯ್ತು, ಇನ್ನೊಂದು ಬೇರೆ ಕಡೆ ಆಗಿದೆ, ಇನ್ನೊಂದು ಅಲ್ಲಿ ಕಟ್ಟಿದೀವಿ ಇದನ್ನ ದೇವಸ್ಥಾನ. ಇದನ್ನ ಇನ್ನೊಂದು ಚೌಟ್ರಿ ಇಲ್ಲಿ ಕಟ್ಟಬೇಕು ಅಂದ್ರೆ ಇಲ್ಲಿ ಅಲ್ಲಪ್ಪ ನೀವು ಆಯ್ತು, ಇಲ್ಲಿ ಒಂದು ಚೌಟ್ರಿಯನ್ನ ಕಟ್ಸ, ಒಳ್ಳೆ ಚೆನ್ನಾಗಿ ಕಟ್ಸೋಣ. ಈಗ ಆಧುನಿಕವಾಗಿ ಟ್ರಸ್ಸು ಸೀಟನ್ನು ಹಾಕಿ ಯಾವುದೇ ಇದಿಲ್ದಂಗೆ ಎಲ್ಲಾನು ಮಾಡೋಣ. ಅದು ಅಡಿಗೆ ಮನೆಗೆ ಆಗುತ್ತೆ. ಅದು ಅಡಿಗೆ ಮನೆ ಇದೊಂದು ಒಳ್ಳೇದೊಂದು ರಿಸೆಪ್ಷನ್ ಅನ್ನ ಇಲ್ಲಿ ಕಟ್ಟೋಣ. ಹೆಂಗು ಕಾಂಕ್ರೀಟ್ ಹಾಕ್ಸಿದೀರ, ಈಗ ಇಲ್ಲಿಗೆ ಒಂದು ರಿಸೆಪ್ಷನ್ ಹಾಲ್ ಕಟ್ಟಿ ಆ ಅಡಿಗೆ ಮನೆ ಹೆಂಗು ಕಟ್ಟಿದಿರಿ, ಅದು ಒಂದು ಊಟದ ಹಾಲು ಅಲ್ಲಿ ಆಗುತ್ತೆ. ಇಲ್ಲಿ ಒಂದು ನಿಮ್ಗೆ ಒಂದು ರಿಸೆಪ್ಷನ್ ಹಾಲ್ ಬೇಕು ಮದುವೆ ಮಾಡಕ್ಕೆ. ಗಂಡಿಗೊಂದು ಹೆಣ್ಣಿಗೊಂದು ರೂಮ್ ಬೇಕು, 2 ರೂಮು. ಮತ್ತೆ ಇಲ್ಲಿ ಯಾರಾದ್ರೂ ಹಿಂದಿನ ದೇವ್ರೂಟ ದಿವಸ ಬಂದು ಉಳಿಯೋದಾದ್ರೆ ಇನ್ನೊಂದು 4 ರೂಮ್ ಬೇಕು. ಆ 4 ರೂಮ್ನು ಅಲ್ಲಲ್ಲ, ಇದಕ್ಕೆ ಶೀಟ್ ಹಾಕಿ ಛತ್ರ ಮಾಡೋದು. ಶೀಟ್ ಹಾಕಿ ಮುಂದ್ಗಡೆ ಎಲ್ಲ ಛತ್ರ, ಹಿಂದ್ಗಡೆ ಮಕ್ಕಳಲ್ಲಿ ಒಂದು ರೂಮು, ಒಂದು ಮಂಟಪ, ಒಂದು ಇದು ಎಲ್ಲ ಮಾಡೋಣ. ಈಗ ನಾವು ಮಾಡಿಕೊಟ್ಟಿದೀವಿ ಅಂತ ಒಂದ್ 2,000 ಕಟ್ಸಿದೀನಿ ನಾನು. ಇಲ್ಲೇ ನೀವು ಮಾಡ್ತೀವಿ ಇಲ್ಲೇ ಅಂದ್ರೆ ಅದನ್ನ ಹಂಗಾರೆ ನೀವು ಇನ್ನು ಅಲ್ಲಿ ಮದುವೆ ಮಾಡಕ್ಕಲ್ಲ ಅಂತ ನನಗೆ ಗೊತ್ತಾಯ್ತು. ಒಂದೊಂದರಿಗೆ ಹಳ್ಳಿಯರ ಅಂತ ಹೈಟೆಕ್ ಸಮುದಾಯ ಭವನ ಕಟ್ಟಿಸ್ಕೊಂಡು ಅದಕ್ಕೆ ಸದ್ಯಕ್ಕೆ ಓಪನ್ ಮಾಡ್ಬೇಕಿಲ್ಲ. ಅಂತ ಸಮುದಾಯ ಭವನ ನಿಮಗೆ ಸಿಗೋದಿಲ್ಲ, ಅಲ್ಲಿ ಮಾಡ್ಕೊಳ್ಳಿ. ಇನ್ನು ನಾನ್ ವೆಜಿಟೇರಿಯನ್ ಒಂದು ಮಾಡ್ಕೊಂಡಿದ್ದೀರಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿದೆ. ಈಗ ಇಲ್ಲಿ ಬಂದಂತ ಭಕ್ತರು ಬಂದಂತವರು ಈ ಹರಿಸೇವೆ ಎಲ್ಲಾನು ಮಾಡ್ಕೊಂಡು ಒಂದು ಮದುವೆಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಉತ್ತಮವಾದಂತ ಚಿತ್ರವನ್ನ ಈ ಸಾರಿನ ಕಟ್ಟಿಸ್ಕೊಡೋಣ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಿ, ಇನ್ನೇನೇ ಕೆಲಸ ಕಾರ್ಯಗಳಿದ್ರು ಈ ಸ್ಥಳಕ್ಕೆ ಮಾಡೋಣ. ಮಾರಮ್ಮನ ತೇರೇನಾಗುತ್ತೆ, ಏನು ಮನೆ ತೇರು ಕಟ್ಟಡ ಕಟ್ಟಿಸ್ಕೊಡ್ಬೇಕು. ಆಯ್ತು, ಅದನ್ನು ಕಟ್ಸೋಣ. ಆಯ್ತು, ಇನ್ನೊಂದು 15 ದಿವಸದಲ್ಲಿ ಅದನ್ನು ಕಟ್ಸೋಣ. ಏನ್ ಯೋಚನೆ, ಜಾತ್ರೆ ಹೊತ್ತಿಗೆ ತೇರು ಹೊಸಮನೆ ನಿಲ್ಸೋಣ. ಯಾರು ಏನ್ ನೀವು ಯೋಚನೆ ಮಾಡ್ಬಿಡಿ.
ಅದು ಏನೋ ನಾನು ಹಾಕಿ ನಾನು ಏರ್ಸ್ ಕಟ್ಟಿಸಿದ್ದೀನಿ ತೇರ್ ಮನೆಯ ದೇವಸ್ಥಾನಕ್ಕೆ ಸೀಟ್ ಮಂಜೂರು ಆಯ್ತಲ್ಲ, ಹಾಕ್ತಾರೆ ಸೀಟ್, ದೇವಸ್ಥಾನಕ್ಕೆ ಸೀಟು ಮಂಜೂರು ಹಾಕ್ತಾರೆ. ಆಯ್ತು, ನಿಮ್ ಸರಿಯಾದ ದಾರನ್ ಕಟ್ಟಿಲ್ಲ, ಆಯ್ತು ಈಗ ಅದು ನಿಲ್ಸನ. ಅದೀಗ ನಾವು ಆಧುನಿಕವಾದಂತ ವ್ಯವಸ್ಥೆ ಕಂಡುಹಿಡಿದಿದ್ವಿ. ಅದು ಮುಂದ್ಗಡೆಗೂ ಸೀಟ್ ಹಾಕಿ ಮುಂದ್ಗಡೆನು ಕೂತ್ಕೊಂಡು ಎಲ್ಲ ಮಾಡಂಗೆ ಎಲ್ಲ ಅದನ್ನು ಮಾಡ್ಕೊಡೋಣ. ಇನ್ನ ಎಲ್ಲಾನು ಯಾವುದೇ ಕೆಲಸ ಇದ್ರು ಮಾಡ್ಕೊಡೋಣ. ಇನ್ನೊಂದು ನನ್ನ ಆಸೆ ಇದೆ, ಮಾಲಿಂಗಪ್ಪ ದೇವ್ರು, ಮಾಲಿಂಗ ದೇವ್ರು ಅದನ್ನ ಕಟ್ಟಿಸ್ಬೇಕು ಹುಡುಕೆಂಬಲ್ಲಿ ಅಂತ ಹೇಳಿದೆ. ನೀವ್ ಯಾರ್ಯಾರು ಏನೇನೋ ಹೇಳ್ತೀನಿ, ನನ್ಗೆ ಅದೇನು ಹೇಳ್ಬಿಡಿ, ಅದಕ್ಕೆ ಎಷ್ಟು ದುಡ್ಡು ಆಗುತ್ತೋ ನಾನು ಕೊಡ್ತೀನಿ. ಆ ದೇವರನ್ನ ಚಿಕ್ಕದಾಗಿ ಚೊಕ್ಕವಾಗಿ ಅದೊಂದು ಅನಾಥವಾಗಿ ನಮ್ಮ ಊರಿನಲ್ಲಿ ಬಿದ್ದಿದೆ. ನಿಜವಾಗ್ಲೂ ನಮ್ಮ ಊರಿಗೆ ಒಂದು ಕಳಂಕ ಅಂತ ತಿಳ್ಕೊಳ್ಳಿ. ಅದಾಗಬೇಕು. ನೀವೇನೀಗ ಹುಡುಗರು ಲೀಡರ್ಗಳು ವೇದಿಕೆ ಮೇಲೆ ಕೂತಿದ್ದೀರಿ, ಗೊತ್ತಾತಣ್ಣಪ್ಪ, ಇದನ್ನ ಜವಾಬ್ದಾರಿಯಾಗಿ ಅದನ್ನ ನೀವು ಬಂದು ಅದು ಎಷ್ಟು ಲಕ್ಷ ಆದರೂ ನಾನು ಕೊಡ್ತೀನಿ. ಆ ದೇವಸ್ಥಾನ ಒಂದು ಮಾಲಿಂಗಪ್ಪ ದೇವಸ್ಥಾನನ ಮಾಲಿಂಗ ದೇವ್ರ ದೇವಸ್ಥಾನನ ಕಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆಮೇಲೆ ಈ ಲಕ್ಕಮ್ಮ ದೇವರು ಇದು ಎಲ್ಲ ಮಾಡಿದಿರಿ, ಅದನ್ನ ನೀವು ಸರಿಯಾಗಿ ಮಾಡಿಲ್ಲ. ಅದನ್ನು ನೀವು ವ್ಯವಸ್ಥಿತವಾಗಿ ಇದನ್ನ ಮಾಡುವಂಥದ್ದನ್ನ ಮಾಡಿ, ಅದನ್ನ ನೋಡ್ತಾ ಇದ್ದೀವಿ. ಆಮೇಲೆ ಲಕ್ಷ್ಮೀ ದೇವಮ್ಮ ದೇವಸ್ಥಾನಕ್ಕೂ ದುಡ್ಡು ಕೊಡ್ತೀನಿ. ಆ ದೇವ್ರಿಗೂ ಸದ್ಯದಲ್ಲೇ ಶುರು ಮಾಡಿ ಅದನ್ನು ಸತ್ಯ ಕಟ್ಟುವಂತ ಕೆಲಸನ ಮಾಡಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ನಾನು ದುಡ್ಡು ಕೊಡ್ಬೋದು, ದುಡ್ಡು ಒದಗಿಸ್ಕೊಡ್ಬೋದು. ನೀವು ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಿದ್ರು ನಾನು ಪ್ರಾಮಾಣಿಕವಾಗಿ ಮಾಡ್ಕೊಡ್ತೀನಿ. ಅದನ್ನ ಊರಿನಲ್ಲಿ ಮಾಲಿಂಗ ದೇವ್ರು ಅದು ನನ್ನ ಸ್ವಪ್ನದಲ್ಲಿ ಬಂದಿದೆ, ಅದು ಕಟ್ಟಲೇಬೇಕು ತಿಳ್ಕೊಳ್ಳಿ. ನಾನು ಈಗಲೇ ಹೇಳಿದ್ದೀನಿ, ನಾನು ಅವತ್ತೇ ಹೇಳಿದೆ ಇದ್ರ ದೇವಸ್ಥಾನಕ್ಕೆ ಬಂದಾಗ ನಾನು ಹೇಳೋದೆ, ನೀವ್ ಯಾಕೆ ಸುಮ್ಮನಾಗ್ರಿ, ಸುಮ್ಮನಾಗ್ಬೇಡಿ. ಪೂಜೆ ಎಲ್ಲ ನಾನು ಗುದ್ದಿ ಪೂಜೆ ಮಾಡ್ತಿದ್ರಿ, ನೀವ್ ಯಾವತ್ತು ಹೇಳ್ತೀರ ಅವತ್ತಾನು ಅದು ಮಾಡಿ. ಹೊರ ಮುಗಿದ್ಮೇಲೆ ಅವೆರಡು ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಮಾಲಿಂಗ ದೇವರ ದೇವಸ್ಥಾನ ಎರಡನ್ನೂ ಅದ ಅವ್ರು ನಮ್ಮ ಇವರು ಕಟ್ತೀನಿ ಅಂತೇಳಿ ಕಟ್ಟಕ್ ಆಗ್ಲಿಲ್ಲ ಅವ್ರ ಕೈಲಿ. ಈಗ ಅದು ಕಟ್ಲೇಬೇಕು, ನಾವು ಕಟ್ಲೇಬೇಕು. ಅವೆರಡು ದೇವಸ್ಥಾನನ ಕಟ್ಟಿ ಇನ್ನ ಕುಂಟ್ಮಾರಮ್ಮನ ತೇರಿನ ಮನೆನು ಆಮೇಲೆ ಸೀಟ್ ಹಾಕ್ಸ್ಕೊಡೋದು ಅದೆಲ್ಲವನ್ನ ಮಾಡಿಸ್ಕೊಡ್ತೀನಿ. ನೀವು ಮಾಡ್ತಕ್ಕಂಥದ್ದನ್ನ ಕಲಿರಿ, ಅದಕ್ಕೆ ಎಷ್ಟು ದುಡ್ಡಾದ್ರೂ ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಒಂದು ಏನು ಒಂದು ಸನ್ಮಾನವನ್ನು ಮಾಡಿದಿರಿ, ನಿಜವಾಗ್ಲೂ ಸನ್ಮಾನ ಮಾಡ್ಲಿಕ್ಕೆ ನೀವು ಇಷ್ಟೊಂದು ಉತ್ಸಾಹರಾಗಿ ಮಾಡಿದ್ದು 4 ಸರಿಯಿಂದ ವೇಣುಗೋಪಾಲ ಸ್ವಾಮಿ ಆಶೀರ್ವಾದದಲ್ಲೇ ನಾನೇನಾದ್ರೂ ರಾಜಕೀಯಕ್ಕೆ ಮೇಲೆ ಬಂದಿರೋದು. ಅದರಿಂದ ನೀವು ಆ ದೇವರನ್ನ ನಂಬಿ ಆ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವು ಸನ್ಮಾನವನ್ನ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಒಳ್ಳೆತನವನ್ನ, ಗ್ರಾಮದ ಹಿರಿತನವನ್ನ, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಯುವಕರ ಹಿರಿತನವನ್ನ ಸೂಚಿಸುತ್ತೆ. ಆ ಭಗವಂತ ಕುಡುಕುಂದಿ ಅಲ್ಲ ಇಡೀ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಆ ಭಗವಂತ ಒಳ್ಳೇದ್ ಮಾಡ್ಲಿ. ನಮ್ಮ ಕುಡುಕುಂದಿ ಗ್ರಾಮದ ಹೆಸರು ಅಜರಾಮರವಾಗಿ ಈ ತಾಲೂಕಿನಲ್ಲಿ ಉಳಿಲಿ. ಅದಕ್ಕೆ ಆ ಭಗವಂತ ನಮ್ಗೆಲ್ಲ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಡ್ಲಿ ಅಂತ ಹೇಳಿ ಆ ಭಗವಂತನನ್ನ ನಾನು ಪ್ರಾರ್ಥನೆ ಮಾಡ್ಕೊಡ್ತೀನಿ. ಬಂದಿರತಕ್ಕಂಥ ಭಕ್ತಾದಿಗಳು ವಿನಂತಿ, ಈ ಸಮಾರಂಭಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಜನ್ಮಾಷ್ಟಮಿಗೆ ಈ ಸಮಾರಂಭ ನಮ್ಮ ಹಾಸನ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ವೆಂಕಟೇಶ್ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. kg ಐತೆ. ತುಂಬಾ ದಿವಸದ ಕನಸಾಗಿತ್ತು. ನಮ್ಮ ನೆಚ್ಚಿನ ನಾಯಕರಿಗೆ ನಮ್ಮ ಗ್ರಾಮಸ್ಥರಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಇವತ್ತ ಕಾಲ ಕೂಡಿ ಬಂದಿದೆ. ದಯಮಾಡಿ ಇಲ್ಲಿ ಬಂದಿದ್ದ ಎಲ್ಲ ಭಕ್ತರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಚಿವರಿಗೆ
ಶ್ರೀಕೃಷ್ಣನ ಅನುಗ್ರಹ ನಮ್ಮ ಎಲ್ಲರ ಮೇಲೆ ಇರಲಿ. ಮುಂದಿನ ಸಾರಿ ಬರ್ಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಅವರು ಸಚಿವರಾಗಿ ಬರ್ಬೇಕು ಅಂತ ಶ್ರೀಕೃಷ್ಣನಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀವಿ. ಹಾಗೂ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದಂತ ಎಲ್ಲ ಭಕ್ತರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.